Jakar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕ್ಕರ್ ಅಕಾಡೆಮಿ. ಸೊ ಕರ್ನಾಟಕ ಟಿಇಟಿಗೆ ಈಗಾಗಲೇ ಕಾಲ್ ಫಾರ್ಮ್ ಆಗಿದೆ, ನೋಟಿಫಿಕೇಶನ್ ಕೂಡ ಬಂದಿದೆ, ಸಿಲೆಬಸ್ನು ಕೂಡ ಬಂದಿದೆ, ಅಭ್ಯಾಸನೂ ಕೂಡ ಪ್ರಾರಂಭ ಮಾಡಿದ್ದೀರಾ, ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಇವತ್ತಿನ ವಿಡಿಯೋದಲ್ಲಿ तो आज के इस वीडियो के अंदर हम हिंदी भाषा के बारे में ಹಿಂದಿ ವಿಷಯಗಳ ಬಗ್ಗೆ ಇರುವಂಥ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಸಾಗೋಣ. ಯಾವೆಲ್ಲ ಸಿಲೆಬಸ್ ಮೇಲೆ पेपर 1 ಆಗಿರಬಹುದು ಅಥವಾ पेपर 2 ಆಗಿರಬಹುದು. पेपर 1 के लिए भी और पेपर 2 के लिए भी. पेपर 1 जो है पहली कक्षा से लेकर 5वीं कक्षा तक के लिए पेपर 1 है और 6ठी कक्षा से लेकर 8वीं कक्षा तक के लिए पेपर 2 रखा गया है. तो उसका सिलेबस क्या कुछ रहने वाला है, कौन कौन से विषयों को परीक्षा के अंदर पूछा जाएगा और कौन कौन से पुस्तकों को हमें रेफर करना चाहिए, आज की इस वीडियो के अंदर हम जानकारी प्राप्त करेंगे. सो इसके साथ साथ मैं कन्नड़ के अंदर भी थोड़ा थोड़ा बताता रहूँगा आपको. ಸೊ ಮುಖ್ಯವಾಗಿ ಕನ್ನಡದಲ್ಲಿ ಕೂಡ ನಾನು ಹೇಳ್ತಾ ಸಾಕ್ತೀನಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಹಿಂದಿ ವಿಷಯವನ್ನು ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡಿದ್ವಿ. ಅಂದರೆ ಹಲವಾರು ಜನ ಅಭ್ಯರ್ಥಿಗಳು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ, ಯಾಕಂದರೆ ಎರಡು ಭಾಷೆಗಳನ್ನು ನಾವು ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ಒಂದು ನಾವು ಕನ್ನಡವನ್ನು ತೆಗೆದುಕೊಂಡಿರ್ತೀವಿ, ತದನಂತರ ಎರಡನೇ ಭಾಷೆಯಾಗಿ ಇಂಗ್ಲೀಷ್ ಅಂದ್ರೆ ತೆಗೆದುಕೊಳ್ಬೋದು ಅಥವಾ ಹಿಂದಿ ಆದರೂ ತೆಗೆದುಕೊಳ್ಬೋದು, ಅಥವಾ ಬೇರೆ ಬೇರೆ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡಾಗ ಸೆಕೆಂಡ್ ಲ್ಯಾಂಗ್ವೇಜ್ ನೀವೇನಾದರೂ ಅಥವಾ ಫಸ್ಟ್ ಲ್ಯಾಂಗ್ವೇಜ್ನೇ ನೀವೇನಾದರೂ ಹಿಂದಿಯನ್ನು ಆಯ್ಕೆ ಮಾಡಿಕೊಂಡಿದ್ರಿ ಅಂದರೆ ಅದಕ್ಕೆ ಯಾವೆಲ್ಲ ಸಿಲೆಬಸ್ಗಳು ಇರಲಿದ್ದಾವೆ ಹಾಗೂ ಹಿಂದಿ ಭಾಷೆಗೆ ಸಂಬಂಧಿಸಿರುವಂಥ ಮುಂಬರುವಂಥ ದಿನಗಳಲ್ಲಿ ಎಲ್ಲ ಡಿಸ್ಕಷನನ್ನು ನಾವು ಈ ಒಂದು ಪೇಪರ್ 1 ಹಾಗೂ ಪೇಪರ್ 2ಗೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಗಳನ್ನು ಜಕಾರ ಅಕಾಡೆಮಿಯಲ್ಲಿ ಚರ್ಚೆಯನ್ನು ಮಾಡ್ತೀವಿ. ಸೊ जकार अकेडमी फॉलो मारता इरी, सब्सक्राइब मारता इरी. यस, सिलेबस अगर हम देखते जाएंगे तो सबसे पहले हमें पूछा जाएगा शिक्षा मनोविज्ञान के बारे में हमें पढ़ना चाहिए. एजुकेशन साइकोलॉजी ಅಂತ ಕರೀತೀವಿ, ಅದರ ಬಗ್ಗೆ ಹಿಂದಿಯಲ್ಲಿ ಇರುವಂತದ್ದು ಶಿಕ್ಷಾ ಮನೋವಿಜ್ಞಾನದ ಬಗ್ಗೆ ಕೇಳ್ತಾರೆ. दूसरा हमें पूछा जाएगा हिंदी भाषा शिक्षण पद्धति और शिक्षा सिद्धांत के बारे में पूछा जाएगा. हिंदी भाषा ಶಿಕ್ಷಣ ಪದ್ಧತಿ ಬಗ್ಗೆ ಹಾಗೂ ಎಜುಕೇಷನ್ ಪ್ರಿನ್ಸಿಪಲ್ಗಳ ಬಗ್ಗೆ ಕೇಳ್ತಾರೆ. ಇಂಗ್ಲೀಷಲ್ಲಿ ನೋಡೋದು ಟೀಚಿಂಗ್ ಮೆಥಡ್ಸ್ಗಳ ಬಗ್ಗೆ ಕೇಳ್ತಾರೆ. तीसरा हमें पूछा जाएगा विद्यालय संगठन एवं प्रशासन, स्कूल ऑर्गनाइजेशन एंड एडमिनिस्ट्रेशन बग्ಗೆನೂ ಕೂಡ ಹಿಂದಿಯಲ್ಲಿ ಇದರ ಬಗ್ಗೆನೂ ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ. चौथा हमें अभ्यास करना है हिंदी व्याकरण और रचना, हिंदी ग्रामर एंड कंपोजिशन. हिंदी व्याकरण का संपूर्ण जानकारी हमें परीक्षा के अंदर होनी चाहिए और उसकी हिंदी व्याकरण और उसकी रचना के बारे में जानकारी हमें प्राप्त करना ज़रूरी है. इसके साथ साथ हमें और पूछा जाएगा क्रिया अनुसंधान अथवा क्रिया शोध, ಅಂದರೆ ಆಕ್ಷನ್ ರಿಸರ್ಚ್ ಬಗ್ಗೆನೂ ಕೂಡ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ನೆಕ್ಸ್ಟ್ ಸತತ್ और व्यापक मूल्यांकन से संबंधित पुस्तक, ಎಸ್ CCE ಅಂತ ಕರಿತೀವಿ. CCE ಪ್ರಸ್ತುತ ಇದೆಲ್ಲನೂ ಶಾಲೆಯಲ್ಲಿ ಚಾಲ್ತಿಯಲ್ಲಿದೆ. कंटिन्यूअस एंड कॉम्प्रिहेंसिव इवैल्यूएशन ಬಗ್ಗೆ, इसको हमें हिंदी के अंदर पढ़ना है. और सातवां जो है DSCRT द्वारा प्रकाशित शिक्षा संबंधी सारे मॉडल एवं पुस्तक. सो DSCRT ದಿಂದ ಬಿಡುಗಡೆ ಮಾಡಿರುವಂಥ DSCRT ಅಂದರೆ ನಮ್ಮ ಸ್ಟೇಟ್ ಸಿಲೆಬಸ್ಗೆ ಸಂಬಂಧಿಸಿದಂತೆ ಹಾಗೂ NCERT ಇದಕ್ಕೆ ಸಂಬಂಧಿಸಿರುವಂತಹ ಪುಸ್ತಕ ಹಾಗೂ ಮಾಡೆಲ್ಗಳನ್ನು ಕೂಡ ನಾವು ಹಿಂದಿ ಪರೀಕ್ಷೆಗೆ ಅಭ್ಯಾಸವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು. इसका भी हमें गहन अभ्यास करना आवश्यक है. सिलेबस में और क्या क्या दिया गया है, पहली कक्षा से 10वीं कक्षा तक, ಎಸ್ ಮೊದಲನೇ ತರಗತಿಯಿಂದ ಹಿಡ್ಕೊಂಡು 10ನೇ ತರಗತಿವರೆಗೆ प्रथम तथा तृतीय भाषा हिंदी पुस्तक का अभ्यास हमें करना चाहिए. फर्स्ट लैंग्वेज हिंदी ಹಾಗೂ थर्ड लैंग्वेज हिंदी, फर्स्ट लैंग्वेज एंड थर्ड लैंग्वेज ಹಿಂದಿಯ 1ನೇ ತರಗತಿಯಿಂದ ಹಿಡ್ಕೊಂಡು 10ನೇ ತರಗತಿ. 1ನೇ ತರಗತಿ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಅದೆಲ್ಲನೂ ಕೂಡ ಇರುತ್ತೆ. ಅಂದರೆ ಹಿಂದಿ ಮಾಧ್ಯಮದಲ್ಲಿರ್ತಕ್ಕಂಥ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ 1 to 10th ವರೆಗೂ ಕೂಡ ಅಭ್ಯಾಸ ಮಾಡಬೇಕು. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ನಮ್ಮ ಯಾವಾಗಿಂದ 6ನೇ ತರಗತಿಯಿಂದ ಪ್ರಾರಂಭ ಆಗ್ತಾ ಇದೆ. ಹಿಂದಿ 6ನೇ ತರಗತಿಯಿಂದ ಪ್ರಾರಂಭ ಆಗ್ತದೆ. 6ರಿಂದ 10ನೇ ತರಗತಿವರೆಗೆ ಇರುವಂತಹ ಎಲ್ಲ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಪುಸ್ತಕಗಳನ್ನ ಅಭ್ಯಾಸವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು. इसी प्रकार से हमें पूछा जाएगा अपठित गद्यांश तथा कविताओं से संबंधित वैकल्पिक प्रश्न मालिका या प्रश्नोत्तरी पुस्तक. अपठिತ ಗದ್ಯಾಂಶ ಅಂದರೆ ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಂಡು ಅಥವಾ ಒಂದು ಪೋಯಮನ್ನು ಕೊಟ್ಟಿರ್ತಾರೆ, ಅದನ್ನೆಲ್ಲವನ್ನು ಓದ್ಕೊಂಡು ಅದಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆಗಳನ್ನು ಅಪ್ಲೈಡ್ ಕ್ವಶನ್ ಅಂತ ಕರೀತಾರೆ. ಏನಂತ ವೈಕಲ್ಪಿಕ್ ಅಂದರೆ ಅಪ್ಲೈಡ್ ಕ್ವಶನ್. ಎಸ್ ಅಪ್ಲೈಡ್ ಕ್ವಶನ್ಗಳನ್ನು ಕೇಳ್ತಾರೆ, ಅದನ್ನು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ. इसके साथ साथ हमें अभ्यास करना है विभिन्न लेखकों द्वारा रचित मनोविज्ञान की पुस्तक. ಸೈಕಾಲಜಿಗೆ ಸಂಬಂಧಿಸಿರುವಂಥ ಬೇರೆ ಬೇರೆ ಆಥರ್ಗಳು ಬರೆದಿರುವಂತಹ ಅಂದರೆ ಸೈಕಾಲಜಿ ಬಗ್ಗೆ मनोविज्ञान के बारे में हमें अभ्यास करना आवश्यक है. और इसी प्रकार से प्रसिद्ध लेखकों की शिक्षण संबंधी पुस्तक,
ಎಲ್ಲ ಆಥರ್ಗಳಿಗೆ ಶಿಕ್ಷಣಕ್ಕೆ ಸಂಬಂಧಿಸಿರುವಂಥ ಎಲ್ಲ ಪುಸ್ತಕಗಳ ಅಭ್ಯಾಸವನ್ನು ಮಾಡಿರಿ ಎನ್ನುವಂಥದ್ದನ್ನು ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ನಮಗೆ ಟಿ ಇ ಟಿಯಲ್ಲಿ ಇಷ್ಟು ಸಿಲೆಬಸ್ಗಳನ್ನು ಕೇಳಿರ್ತಾರೆ, ಇದೆಲ್ಲವೂ ಸಿಲೆಬಸ್ಗಳಾಗಿದ್ದಾವೆ. ಇನ್ನು ಯಾವೆಲ್ಲ ಪುಸ್ತಕಗಳನ್ನು ರೆಫರ್ ಮಾಡಬೇಕು, हमें कौन कौन सी पुस्तकों का अध्ययन करना चाहिए, वो भी डिपार्टमेंट की तरफ से दिया गया है. ಎಸ್, सबसे पहले अगर हम टेक्स्ट बुक को देखेंगे, ಯಾವೆಲ್ಲ ಪುಸ್ತಕಗಳನ್ನ ಅಭ್ಯಾಸ ಮಾಡಬೇಕಂದ್ರೆ ಸಫಲ್ ಶಿಕ್ಷಣ ಕಲಾ ಎನ್ನುವಂಥ ಪುಸ್ತಕ, ಅದು ಆಥರ್ ಯಾರಿದ್ದಾರೆ, ಪಿ ಡಿ ಪಾಠಕ್ ಏವಂ ತ್ಯಾಗಿ ಎನ್ನುವಂಥದ್ದು. ಸೊ ಇಲ್ಲಿ ಚಿತ್ರದಲ್ಲಿ ಕೂಡ ತಾವು ನೋಡಬಹುದು, ಬೇರೆ ಬೇರೆ ಕವರ್ ಪೇಜಲ್ಲಿ ಬೇರೆ ಬೇರೆ ಇರ್ತವೆ ಅವು. ಸೊ ಇಲ್ಲಿ ನಾನು ಡೆಮೋ ಆಗಿ ಒಂದು ಪುಸ್ತಕವನ್ನು ಇಲ್ಲಿ ಕೊಟ್ಟಿದ್ದೀನಿ. ಇದೇ ಯಾರ್ದಿದೆ ಅಂದರೆ ಪಿ ಡಿ ಪಾಠಕ್ ಹಾಗೂ ತ್ಯಾಗಿ ಅವರು ಬರೆದಿರುವಂತಹ ಸಫಲ ಶಿಕ್ಷಣ ಕಲಾ ಎನ್ನುವಂಥ ಈ ಪುಸ್ತಕವನ್ನು ಅಭ್ಯಾಸ ಮಾಡಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಿಂದಿ ಭಾಷಾ ಶಿಕ್ಷಣ, डॉक्टर के.आई. सतीगेरी बरदिरुವಂತಹ ऑथर का नाम है सतीगेरी. तो इसको भी हमें अभ्यास करना है, हिंदी भाषा शिक्षण. ಬೈ ಚಾನ್ಸ್ ನಿಮಗೆ ಏನಾದರೂ ಈ ಒಂದು ಆಥರ್ ಪುಸ್ತಕಗಳು ಸಿಗ್ತಾ ಇರಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಕಡೆಗಳಲ್ಲಿ ಇದು ಲಭ್ಯ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಮೇ ಬಿ ಬೆಂಗಳೂರಲ್ಲಿ ಅಥವಾ ಬೇರೆ ಬೆಂಗಳೂರಲ್ಲಿ ಮೆಟ್ರೋ ಸಿಟಿಯಲ್ಲಿ ಸಿಗಬಹುದು, ಬೇರೆ ಕಡೆಯಲ್ಲಿ ಸಿಗೋದಕ್ಕೆ ನೋಡಿ ನಿಮ್ಮ ಹತ್ರ ಸಿಕ್ತು ಅಂದರೆ ಓಕೆ. ಅಥವಾ ಹಿಂದಿ ಭಾಷಾ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಯಾವುದೇ ಒಂದು ಫೇಮಸ್ ಆಥರ್ನ ಒಂದು ಪುಸ್ತಕವನ್ನು ಕೂಡ ತಾವುಗಳು ರೆಫರನ್ನು ಮಾಡ್ಕೊಳ್ಬಹುದು. और तीसरा है हमारा भाषा विज्ञान. ಭಾಷಾ ವಿಜ್ಞಾನ ಆಥರ್ ಯಾರಿದ್ದಾರೆ, ಡಾಕ್ಟರ್ ಭೋಲಾನಾಥ್ ತಿವಾರಿ. ಸೊ ಇದು ಪುಸ್ತಕ ಎಲ್ಲ ಕಡೆಗಳಲ್ಲಿ ಸಿಗಬಹುದು. ಭಾಷಾ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಭೋಲಾನಾಥ್ ತಿವಾರಿ ಅವರ ಪುಸ್ತಕನ ರೆಫರ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಯಾಯವಾಚಿ ಕೋಶ, ಡಾಕ್ಟರ್ ಭೋಲಾನಾಥ್ ತಿವಾರಿ. ಈ ಪುಸ್ತಕನೂ ಕೂಡ ಭೋಲಾನಾಥ್ ತಿವಾರಿ ಅವರದು. ಇದು ಕೂಡ ಲಭ್ಯ ಆಗ್ತದೆ, ಆಲ್ಮೋಸ್ಟ್ ಎಲ್ಲ ಕಡೆ ಇದನ್ನು ಕೂಡ ಸಿಗ್ತದೆ. ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ಗಳಲ್ಲಿ ಕೂಡ ಚೆಕ್ಔಟನ್ನು ಮಾಡಬಹುದು. ಸಾಧ್ಯ ಆದರೆ ನೋಡೋಣ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಸಿಕ್ಕರೆ ಕೆಳಗಡೆ ಬೆಸ್ಟ್ ಬೈ ಲಿಂಕ್ನು ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿನೂ ಕೂಡ ತಾವುಗಳು ಚೆಕ್ಔಟನ್ನು ಮಾಡ್ಕೊಳ್ಬಹುದು. ಅಚ್ಚಿ ಹಿಂದಿ, ರಾಮಚಂದ್ರ ವರ್ಮಾ ಅವರು ಬರೆದಿರುವಂಥ ಅಚ್ಚಿ ಹಿಂದಿ ಎನ್ನುವಂಥ ಪುಸ್ತಕನ ರೆಫರ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆಧುನಿಕ್ ಹಿಂದಿ ವ್ಯಾಕರಣ ಅವರ ರಚನಾ. ನೋಡಿ, ಆಧುನಿಕ್ ಅದು ಯಾರ್ದು ಆಥರ್, ವಾಸುದೇವ್ ನಂದನ್ ಪ್ರಸಾದ್ ಎನ್ನುವಂಥದ್ದು. ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪುಸ್ತಕ ಸಿಕ್ಕರೆ, ಹಾಗೆ ಸಿಗಲಿಲ್ಲ ಅಂದರೆ ಬೇರೆ ಯಾವುದಾದ್ರೂ ಡಿಟೇಲ್ಡ್ ಆಗಿ ವ್ಯಾಕರಣ ಇರಬೇಕು. ಅಥವಾ ತಾವುಗಳು ನೋಡ್ಬೋದು, 20 ದಿನದಲ್ಲಿ ಹಿಂದಿ ಕಲಿಯಿರಿ, 40 ದಿನದಲ್ಲಿ ಹಿಂದಿ ಕಲಿಯಿರಿ, ಇದು ಬೇಕಾಗಿಲ್ಲ. ನಮಗೆ ಸಂಪೂರ್ಣವಾಗಿರುವಂತಹ ವ್ಯಾಕರಣ ಇರಬೇಕು, ಆಧುನಿಕ ಹಿಂದಿ ವ್ಯಾಕರಣ ಇರಬೇಕು. ಅವ್ರ ಉಸ್ಕೆ ರಚನಾ ವಾಸುದೇವ್ ನಂದನ್ ಪ್ರಸಾದ್, ಇದು ಕೂಡ ಸಿಗ್ತದೆ. ಸಿಗಲಿಲ್ಲ ಅಂದರೆ ಬೇರೆ ಯಾರಾದರೂ ಆಥರ್ ಸಿಕ್ಕರೂ ಕೂಡ ಅದನ್ನು ಓದ್ಕೊಳ್ಳಿ. ಅವ್ರ ಅಂಗ್ರೇಜಿ ಹಿಂದಿ ಶಬ್ದಕೋಶ್, ಎಸ್, ಇಂಗ್ಲೀಷ್ ಆ್ಯಂಡ್ ಹಿಂದಿ ಡಿಕ್ಷನರಿ, ಅದು ಯಾರ್ದು ಅಂದರೆ ಫಾದರ್ ಕಾಮಿಲ್ ಬುಲ್ಕೆ ಎನ್ನುವಂಥ ಆಥರ್ ಇದ್ದಾರೆ, ಅವ್ರದ್ದು ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಮೇ ಬಿ ಇದು ಅಷ್ಟೊಂದು ಬಹಳ ಏನು ಕೇಳೋದಿಲ್ಲ, ಸಿಕ್ಕರೆ ಹಾಗೆ, ಇಲ್ಲಾಂದರೆ ಯಾವ್ದು ಸಿಗುತ್ತೆ ಅದನ್ನು ರೆಫರನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಮಾಣಿಕ್ ಹಿಂದಿ ಕೋಶ್, ಆಚಾರ್ಯ ರಾಮಚಂದ್ರ ಬರೆದಿರುವಂಥದ್ದು. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದು ಸಿಗ್ತದೆ ಆಲ್ಮೋಸ್ಟ್ ಎಲ್ಲ ಕಡೆ, ಇದನ್ನು ತೆಗೆದುಕೊಂಡು ಓದ್ಕೊಳ್ಬೇಕಾಗಿರುವಂಥದ್ದು. ನೆಕ್ಸ್ಟ್ ಹೇ ಭಾಷಾ एक और दो शिक्षण विधियां, भाषा के 1 और 2 ಶಿಕ್ಷಣ ವಿಧಿಯ एवं पाठ नियोजन. लक्ष्मी नारायण शर्मा ಅವರು ಬರೆದಿರತಕ್ಕಂಥ भाषा से संबंधित 1 और 2 ಶಿಕ್ಷಣ की विधियां और पाठ नियोजन. ये भी पुस्तक मिलना बहुत कठिन है. ಇದು ಕೂಡ ಸಿಗ್ತದೆ, ಆದರೆ ನಮ್ಮ ಕರ್ನಾಟಕದಲ್ಲಿ ಸಿಗೋದು ಬಹಳಷ್ಟು ರೇಟ್. ಯು ಪಿಗಳಲ್ಲಿ, ಆ ಕಡೆ ರಾಜಸ್ಥಾನದಲ್ಲಿ ಇದು ಬಹಳಷ್ಟು, ಅಲ್ಲಿಂದ ತಾವುಗಳು ತರಿಸ್ಕೊಳ್ಬೋದು. ಅಥವಾ ಇದಕ್ಕೆ ಸಂಬಂಧಿಸಿದಂತೆ ಆನ್ಲೈನಲ್ಲಿ ಕೂಡ ಬಹಳಷ್ಟು ಮಟೀರಿಯಲ್ ಇದೆ, ಅಲ್ಲಿನೂ ಕೂಡ ತಾವುಗಳು ಅದನ್ನು ತೆಗೆದುಕೊಂಡು ಅಭ್ಯಾಸವನ್ನು ಮಾಡಬಹುದು. ನೆಕ್ಸ್ಟ್ ಭಾಷಾ ಶಿಕ್ಷಣ ಸಿದ್ಧಾಂತ ಏವಂ ಪ್ರವಿಧಿ, ಮನೋರಮಾ ಗುಪ್ತಾ. ಇದು ಕೂಡ ಸಿಕ್ಕರೆ ಹಾಗೆ, ಇಲ್ಲಾದರೆ ಭಾಷಾ ಶಿಕ್ಷಣ ಸಿದ್ಧಾಂತವ ಪ್ರವಿಧಿ ಎನ್ನುವಂಥದ್ದನ್ನು ಕೂಡ ಬೇರೆ ಬೇರೆ ಸೋರ್ಸ್ಗಳಲ್ಲಿ ಸಿಕ್ಕರೆ ಅದನ್ನು ಕೂಡ ಓದ್ಕೊಳ್ಳಿ. ಆಲ್ಮೋಸ್ಟ್ ಹಿಂದಿ BEd ಮಾಡಿದ್ರಿ ಅಂದರೆ ಅಥವಾ ಡಿಗ್ರಿ ಪುಸ್ತಕಗಳು ಇದ್ರು ಅಂದರೆ ಅದನ್ನು ರೆಫರನ್ನು ಮಾಡ್ಕೊಳ್ಳಿ. नेक्स्ट किताब दिया गया है अधिगमकर्ता का विकास एवं शिक्षण अधिगम प्रक्रिया, SK मंगल तथा PD पाठक. ಇದು ಕೂಡ ಮೇ ಬಿ ಸಿಗ್ಬೋದು, ಆನ್ಲೈನಲ್ಲಿ ಆದರೂ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಅಥವಾ ಅಮೆಜಾನಲ್ಲಿ ಇದು ಸಿಗ್ತದೆ, ಅದನ್ನು ತೆಗೆದುಕೊಂಡು ಓದ್ಕೊಳ್ಬೇಕಾಗಿರುವಂಥದ್ದು. ಶಿಕ್ಷಾ ಮನೋವಿಜ್ಞಾನ ಬಗ್ಗೆ, एजुकेशन साइकोलॉजी, PD पाठक एवं त्यागी, ಇದು ಸಿಗ್ತದೆ. नेक्स्ट हमें किताब दिया गया है पहली कक्षा से 10वीं कक्षा तक प्रथम भाषा की हिंदी पाठ्य पुस्तक एवं तृतीय भाषा हिंदी के पाठ्य पुस्तक. 6ರಿಂದ 10ನೇ ತರಗತಿಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಹಾಗೂ 1ರಿಂದ 10ನೇ ತರಗತಿಗೆ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಪುಸ್ತಕಗಳನ್ನು ಕೂಡ ಆಲ್ಮೋಸ್ಟ್ ಇದನ್ನೇ ರೆಫರ್ ಮಾಡಿರಿ ಅಂತ ನಾನು ಹೇಳ್ತೀನಿ. ಇದನ್ನು ರೆಫರ್ ಮಾಡಲೇಬೇಕಾಗಿರುವಂಥದ್ದು. ಇದೆಲ್ಲ ನಿಮ್ಮ ಊರಲ್ಲಿ ಶಾಲೆ ಇತ್ತಂದರೆ ಅಲ್ಲಿ ಸಿಗ್ತದೆ. ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಸಿಗೋದು ಕಡಿಮೆ, ಆನ್ಲೈನಲ್ಲಿ ತಾವುಗಳು ಅದನ್ನು
ಡೌನ್ಲೋಡನ್ನು ಮಾಡ್ಕೊಳ್ಬಹುದು. और एक पुस्तक दिया गया हिंदी भाषा शिक्षण ಯೋಗೇಂದ್ರ ಜೀತ್ ಭಾಯಿ ಯೋಗೇಂದ್ರ ಜೀತ್ ಅವರು ಬರೆದಿರತಕ್ಕಂಥ ಹಿಂದಿ ಭಾಷಾ ಶಿಕ್ಷಣ ಎನ್ನುವಂಥ ಪುಸ್ತಕವನ್ನು ರೆಫರ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಹಿಂದಿ ಶಿಕ್ಷಣ अगली हमारी किताब है हिंदी शिक्षण पद्धति शिक्षा की तकनीक एवं नवीन शिक्षण पद्धतियाँ डॉक्टर SS ಮಾಥುರ್ ಕೆ ವಿಭಿನ್ನ ಪುಸ್ತಕ. SS ಮಾಥುರ್ ಅವರು ಬರೆದಿರುವಂಥ ಹಲವಾರು ಪುಸ್ತಕಗಳಿದ್ದಾವೆ, ಅದನ್ನೆಲ್ಲವನ್ನು ರೆಫರ್ ಮಾಡಬೇಕಾಗಿರುವಂಥದ್ದು. ಬೇರೆ ಬೇರೆ ಸಿಗ್ತವೆ. ಹಿಂದಿ ಶಿಕ್ಷಣ ಪದ್ಧತಿ ಅವ್ರದ್ದು ಬೇರೆ ಸಿಗ್ತದೆ, ಶಿಕ್ಷಾ ಕಿ ತಕ್ನೀಕ್ ಇದು ಕೂಡ ಬೇರೆ ಸಿಗ್ತದೆ, ನವೀನ್ ಶಿಕ್ಷಣ ಪದ್ಧತಿ ಇದು ಕೂಡ ಅವ್ರು ಒಂದರಲ್ಲಿ ಸಿಗೋದು ಕಠಿಣ, ಬೇರೆ ಬೇರೆ ಪುಸ್ತಕಗಳು ಸಿಗ್ತವೆ. ಅದು ಯಾರ್ದು ಅಂದರೆ SS ಮಾಥುರ್ ಅವರು ಬರೆದಿರುವಂಥದ್ದು. ಬೇರೆ ಬೇರೆ ಪುಸ್ತಕಗಳನ್ನು ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. और अंत में हमें दिया गया है शिक्षा मनोविज्ञान विविध लेखकों के पाठ्य पुस्तक शिक्षा मनोविज्ञान के बारे में ಶಿಕ್ಷಣ ಮನೋವಿಜ್ಞಾನದ ಬಗ್ಗೆನೂ ಕೂಡ ಎಜುಕೇಷನ್ ಸೈಕಾಲಜಿ ಬಗ್ಗೆ ಹಲವಾರು ಆಥರ್ಗಳ ಪುಸ್ತಕಗಳು ಸಿಗ್ತವೆ, ಅದನ್ನು ಕೂಡ ರೆಫರ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಎಸ್ ಸೊ ಇದಾಗಿತ್ತು ಪೇಪರ್ 1 ಹಾಗೂ ಪೇಪರ್ 2 ಸಿಲೆಬಸ್ ಬಗ್ಗೆ ಹಿಂದಿ ಭಾಷೆಗೆ ಸಂಬಂಧಿಸಿರುವಂಥದ್ದು. ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು. ತಾವುಗಳು ಲ್ಯಾಂಗ್ವೇಜ್ 1 ಆದರೂ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು, ಲ್ಯಾಂಗ್ವೇಜ್ 2 ಆದರೂ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ಎಲ್ಲರಿಗೂ ಇದೇ ಸಿಲೆಬಸ್ ಅಪ್ಲೈ ಆಗುತ್ತೆ. ಸೊ ಮುಂಬರುವಂಥ ದಿನಗಳಲ್ಲಿ ನಾವು ಕೂಡ ಚೆಕ್ಯಾರ್ ಅಕಾಡೆಮಿಯಲ್ಲಿ ನೋಡೋಣ, ಬಿಡುವಿನ ಸಮಯದಲ್ಲಿ ಹಿಂದಿ ಭಾಷೆಗೆ ಸಂಬಂಧಿಸಿದಂತೆ ಚರ್ಚೆಯನ್ನು ಹಾಗೂ ಒಂದಿಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಿ ಅಂತ ಹೇಳ್ತಾ, ಸೊ ಹಿಂದಿ ಭಾಷೆಗೆ ಸಂಬಂಧಿಸಿದಂತೆ ಹಲವಾರು TETಗೆ ಸಂಬಂಧಿಸಿರುವಂಥ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಚೆಕ್ಯಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಂತಹ TETಗೆ ಸಂಬಂಧಿಸಿರುವಂಥ ಅದರ್ ಲ್ಯಾಂಗ್ವೇಜಸ್ ಅಥವಾ ಅದರ್ ಸಬ್ಜೆಕ್ಟ್ಗೆ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರಬಹುದು, ಬಾಲ ವಿಕಾಸಕ್ಕೆ ಸಂಬಂಧಿಸಿರುವಂಥದ್ದು ವಿಡಿಯೋಗಳಾಗಿರ್ಬೋದು, ಅವಕಾಶ ಸಿಕ್ಕರೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ಚೆಕ್ಯಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಈ ಒಂದು ವಿಡಿಯೋವನ್ನು ಅತಿ ಹೆಚ್ಚಿಗೆ ಶೇರ್ ಮಾಡಿ. ಮತ್ತೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಕಮೆಂಟ್ ಬಾಕ್ಸ್ ಪಕ್ಕದಲ್ಲಿರುವಂಥ ಹೈ ಬಟನ್ ಕೂಡ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.